ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಂಬಿಕೆಗಳು, ನಾವು ಇಟ್ಟಿರುವ ನಂಬಿಕೆಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ. ಹಾಗಾಗಿ ಯಾವುದಾದ್ರು ಒಂದನ್ನು ನಂಬಬೇಕಾದ್ರೆ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಎರಡು ರೀತಿಯಲ್ಲಿ ನಂಬಿಕೆಗಳು ಇದ್ದಾವೆ. ಒಂದು, ತಿಳಿದೇ ನಂಬುವಂಥದ್ದು. ಯಾರಾದರೂ ಏನಾದರೂ ಹೇಳಿದರು ಅಂದರೆ ಅದನ್ನು ಸಡನ್ನಾಗಿ ಬ್ಲೈಂಡಾಗಿ ನಂಬುವಂಥದ್ದು. ಇನ್ನೊಂದು, ಅದು ಸರಿನೋ ಅಥವಾ ತಪ್ಪೋ ಅದರ ಅರಿವು ಸರಿಯಾಗಿ ನಮಗೆ ಆದಾಗ ಅದನ್ನು ನಂಬುವಂಥದ್ದು. ಯಾರು ತಮ್ಮ ನಂಬಿಕೆಗಳೆಲ್ಲ ಸತ್ಯ ಅಂತ ಅನ್ಕೊತಾರೆ ಅವರು ಮೂಢನಂಬಿಕೆಯಲ್ಲಿ ಹೆಚ್ಚಾಗಿ ಇರ್ತಾರೆ. ಮೂಢನಂಬಿಕೆ ತುಂಬ ಒಂದು ಕೆಟ್ಟ ದಾರಿಯಲ್ಲಿ ನಡೆಸುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಮೂಢನಂಬಿಕೆ ಮನುಷ್ಯನ ಬುದ್ಧಿ ಶಕ್ತಿಯನ್ನು ಹಾಳು ಮಾಡುತ್ತೆ. ಮೂಢನಂಬಿಕೆ ಅಂದರೆ ಏನು? ಎಷ್ಟೋ ಜನಕ್ಕೆ ಮೂಢನಂಬಿಕೆ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ನೋಡಿ, ನಾನು ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಆವಾಗ ಯಾರೋ ಒಬ್ಬರು ನೋಡಿ ನಿಮ್ಮ ಮುಂದೆ ಒಂದು ಹಾವು ಬಿದ್ದಿದೆ ಅಂತಂದು ಹೇಳ್ತಾರೆ. ಆವಾಗ ನೀವು ಅದನ್ನು ನೋಡ್ತೀರಾ, ನೀವು ಅದನ್ನು ನೋಡಿ ಹೌದಲ್ವ ಅದು ಹಾವು ಅಂತ ಹೇಳಿ ನೀವು ನಂಬ್ತೀರ. ಆದರೆ ಅದು ವಾಸ್ತವದಲ್ಲಿ ಹಾವು ಆಗಿರೋದಿಲ್ಲ, ಹಾವಿನ ಥರ ಇರೋ ಒಂದು ಹಗ್ಗ ಆಗಿರುತ್ತೆ. ಈ ವಿಷಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದೇವರು ಮತ್ತು ಭಕ್ತಿ ಈ ಒಂದು ಎರಡು ವಿಷಯದಲ್ಲಿ ತುಂಬ ಜನ ಮೂಢನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ದೇವರ ಬಗ್ಗೆ, ಒಂದು ಧರ್ಮದ ಬಗ್ಗೆ ಅವರಿಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಹಾಗಾಗಿ ಕೆಲವೊಬ್ಬರು ಅವರನ್ನು ದಾರಿ ತಪ್ಪಿಸ್ತಾ ಇರ್ತಾರೆ. ನೋಡಿ, ಭಕ್ತಿ ಅನ್ನೋದು ದೇವರ ಮೇಲಿನ ಒಂದು ವಿಶ್ವಾಸ, ಪ್ರೀತಿ, ನಯ, ವಿನಯದಿಂದ ಕೂಡಿರಬೇಕು ಹೊರತು ಭಯದಿಂದ ಕೂಡಿರಬಾರ್ದು. ನಿಮ್ಮ ಭಕ್ತಿ ಏನಾದ್ರು ಭಯದಿಂದ ಇದೆ ಅಂತಂದರೆ ನಿಮಗೆ ಸರಿಯಾದ ದೇವರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲ ಅಂತಲೇ ಅರ್ಥ. ಒಂದು ಸರಿಯಾಗಿ ತಿಳ್ಕೊಳ್ಳಿ, ದೇವರು ಯಾವತ್ತಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ. ನೋಡಿ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ನಮ್ಮನ್ನು ಸೃಷ್ಟಿ ಮಾಡಿ, ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿ, ಇದರಲ್ಲಿ ಒಂದು ಗಾಳಿ, ನೀರು, ಬೆಳಕು ಇವುಗಳನ್ನೆಲ್ಲ ಕೊಟ್ಟು ನಮಗೆ ಒಂದು ಜೀವನವನ್ನು ಕೊಟ್ಟಿರೋ ದೇವರು ನಮಗೇನಾದ್ರು ಕೆಟ್ಟದ್ದನ್ನು ಬಯಸ್ತಾನ? ಹಾಗೆ ಇನ್ನೊಂದು ನಿಮಗೆ ಗೊತ್ತಿರಬೇಕು, ದೇವರು ಯಾರಿಂದಲೂ ಏನೂ ಕೇಳೋದಿಲ್ಲ. ಈ ಜಗವೆಲ್ಲ ದೇವನ ಆಸ್ತಿ ಅಂತ ಹೇಳ್ತಾರೆ. ಇಡೀ ಬ್ರಹ್ಮಾಂಡ ಏನಿದೆಯೋ, ಭೂಮಿ, ಆಕಾಶ ಏನೆಲ್ಲ ಇದೆಯೋ ಇದೆಲ್ಲ ಭಗವಂತನ ಒಂದು ಆಸ್ತಿ, ಇದೆಲ್ಲ ಭಗವಂತನದ್ದು. ಹೀಗಿರುವಾಗ ಮನುಷ್ಯರಲ್ಲಿ ಏನಾದ್ರು ಸಣ್ಣ ಪುಟ್ಟಗಳನ್ನು ದೇವರು ಕೇಳ್ತಾನ? ಇದನ್ನು ನಮ್ಮ ಬುದ್ಧಿ ಒಪ್ಪುತ್ತಾ? ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಸರಿಯಾದ ಅರಿವಿರೋದಿಲ್ಲ. ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಎಷ್ಟೋ ಜನ ಒಬ್ಬರ ಒಂದು ಕುರುಡು ನಂಬಿಕೆಯನ್ನು, ಆ ಭಯವನ್ನು ಬಂಡವಾಳವನ್ನಾಗಿ ಮಾಡ್ಕೊತಾರೆ. ಅವರಿಗೆ ಇನ್ನಷ್ಟು ಭಯವನ್ನು ತುಂಬ್ತಾರೆ. ಅವರಿಗೆ ಸರಿಯಾದ ಒಂದು ದೇವರ ಬಗ್ಗೆ ಒಂದು ಬೋಧನೆ ಮಾಡೋದಿಲ್ಲ. ಹಾಗಾಗಿ ಸ್ನೇಹಿತರೆ, ದೇವರು ಮತ್ತು ನಿಮ್ಮ ಒಂದು ಭಕ್ತಿಯ ವಿಷಯದಲ್ಲಿ ನೀವು ಮೋಸ ಹೋಗಬಾರ್ದು ಅಂದರೆ ನಿಮಗೆ ದೇವರ ಬಗ್ಗೆ ಸರಿಯಾದ ಅರಿವಿರಬೇಕು. ಸತ್ಯನ ನೀವು ಸರಿಯಾಗಿ ತಿಳ್ಕೋಬೇಕಾಗುತ್ತೆ.